ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಚಿಕನ್ ಬಿರಿಯಾನಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನಾನು ಒಂದು 3 to 4 ಟೈಪ್ಸ್ ಥರ ಬಿರಿಯಾನಿ ಮಾಡ್ತೀನಿ. ಅದರಲ್ಲಿ ನಮ್ಮ ಮನೆಯಲ್ಲಿ ತುಂಬ ಇಷ್ಟಪಡೋ ಬಿರಿಯಾನಿ ರೆಸಿಪಿನ ನಿಮ್ಮ ಜೊತೆ ಹಂಚ್ಕೋಬೇಕಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ಕಮೆಂಟ್ ಮಾಡಿ. ಏನಾದರೂ ತಪ್ಪಿದ್ರೆ ತಿದ್ಕೊಳ್ತೀನಿ. ಇವಾಗ ಬಿರಿಯಾನಿ ಹೇಗೆ ಮಾಡೋದಂತ ಸ್ಟಾರ್ಟ್ ಮಾಡೋಣ. ಫಸ್ಟ್ ಇಂಗ್ರೀಡಿಯೆಂಟ್ ನೋಟ್ ಮಾಡ್ಕೊಳ್ಳಿ. ತರಕಾರಿಗಳನ್ನು ಹೆಚ್ಕೊಂಡು ಮಿಕ್ಸಿಗೆ ಹಾಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಫಸ್ಟ್ ಇದು ಈರುಳ್ಳಿ ಪೇಸ್ಟು, ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಇದು ಟೊಮೊಟೊ ಪ್ಯೂರಿ, ಇದು ಕೊತ್ತಂಬರಿ ಪುದೀನ ಮತ್ತು ಮೆಣಸಿನ್ಕಾಯಿ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ಫ್ರೆಂಡ್, ಇವಾಗ ಚಿಕನ್ ತೊಗೊಂಡಿದ್ದೀನಿ. ಚಿಕನ್ಗೆ ಫಸ್ಟು ಮ್ಯಾರಿನೇಟ್ ಮಾಡಬೇಕು. ಮ್ಯಾರಿನೇಟ್ಗೆ ಏನೇನೆಲ್ಲ ಬೇಕಾಗುತ್ತೆ ನೋಟ್ ಮಾಡ್ಕೊಳ್ಳಿ. ಫಸ್ಟು ಉಪ್ಪು, ನೆಕ್ಸ್ಟು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ನೆಕ್ಸ್ಟು ಕೊತ್ತಂಬರಿ ಪುದೀನ ಮೆಣಸಿನ್ಕಾಯಿ ಪೇಸ್ಟು, ಸ್ವಲ್ಪ ಖಾರದ ಪುಡಿ, ಮೆಣಸಿನ್ಕಾಯಿ ಕೂಡ ಹಾಕಿರ್ತೀವಿ ನೋಡ್ಕೊಂಡು ಹಾಕೊಳ್ಳಿ, ಸ್ವಲ್ಪ ಬಿರಿಯಾನಿ ಪೌಡ್ರು, ಸ್ವಲ್ಪ ಗರಂ ಮಸಾಲ, ನೆಕ್ಸ್ಟು ಒಂದು ಅರ್ಧ ಹೋಳು ನಿಂಬೆಹಣ್ಣು, ನೆಕ್ಸ್ಟು ಒಂದು ಸ್ವಲ್ಪ ಮೊಸರು. ಇವಾಗ ಎಲ್ಲರೂ ಚೆನ್ನಾಗಿ ಚಿಕನ್ಗೆ ಮಿಕ್ಸ್ ಆಗ್ತಾರೆ ಮ್ಯಾರಿನೇಟ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿ ಒಂದು 10 ಮಿನಿಟ್ಸ್ ಇದನ್ನು ಬಿಟ್ಬಿಡಬೇಕು. ಫ್ರೆಂಡ್, ಇವಾಗ ಫಸ್ಟು ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಓಕೆ ಫ್ರೆಂಡ್, ಇವಾಗ ಮೊದಲಿಗೆ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕಷ್ಟು ನೋಡಿ ಹಾಕ್ಕೊಳ್ಳಿ. ನಾನು ಕೂಡ ತುಂಬ ಸಲ ಈರುಳ್ಳಿನ ಕಟ್ ಮಾಡಿ ಆಯಿಲಲ್ಲಿ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡಿ ಚಿಕನ್ ಬಿರಿಯಾನಿ ಮಾಡಿದ್ದೀನಿ. ಯಾಕೋ ನಮ್ಮ ಮನೇಲಿ ಅಷ್ಟು ಇಷ್ಟಪಡಲಿಲ್ಲ ಬಿರಿಯಾನಿನ. ಈ ಥರ ಮಾಡೋದನ್ನೇ ತುಂಬ ಇಷ್ಟಪಡ್ತಾರೆ, ತುಂಬ ಇಷ್ಟಪಟ್ಟು ತಿಂತಾರೆ. ಅದಕ್ಕಾಗಿ ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂದ್ಕೊಂಡೆ. ನೆಕ್ಸ್ಟು ಸ್ಪೈಸಸ್ಗಳೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಒಂದು ಪಲಾವ್ ಎಲೆ, ಸ್ವಲ್ಪ ಕಸೂರಿ ಮೇಥಿ, 3 ಚಕ್ಕೆ, 1-2 ಲವಂಗ, 1-2 ಕಾಳು ಮೆಣಸು, 1-3 ಏಲಕ್ಕಿ. ನೆಕ್ಸ್ಟು ರುಬ್ಬಿರೋಂಥ ಈರುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಅರಿಶಿನದ ಪುಡಿ ಹಾಕ್ಕೊಳ್ತಿದ್ದೀನಿ, ಹಸಿ ಸ್ಮೆಲ್ ಬೇಗ ಹೋಗುತ್ತೆ ಅಂತ. ಇದು ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚಿಕನ್ ಹಾಕಬೇಕು. ಇದು ಹಸಿ ವಾಸನೆ ಎಲ್ಲ ಹೋದ್ಮೇಲೆ ಹಾಕಬೇಕು. ಚೆನ್ನಾಗಾಗುತ್ತೆ. ಹಸಿ ಸ್ಮೆಲ್ ಇದ್ದರೆ ಬಿರಿಯಾನಿ ಚೆನ್ನಾಗಲ್ಲ. ಇದರಲ್ಲಿ ಏನು ಮಿಕ್ಕಿರುತ್ತೆ ಇದು ಕೂಡ ಹಾಕೊಳ್ಳಿ, ಚೆನ್ನಾಗಿರುತ್ತೆ. ಇವಾಗ ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ. ಚಿಕನ್ ಕೂಡ ಒಂದು ಸ್ವಲ್ಪ ನೀರು ಬಿಡಬೇಕು, ಅಲ್ಲಿವರೆಗೂ ಕುಕ್ ಮಾಡ್ಕೋಬೇಕು. ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ, 1-2 ಸ್ಪೂನು. ಶುಂಠಿ ಬೆಳ್ಳುಳ್ಳಿ ಪೇಸ್ಟಿಗೆ ಚಕ್ಕೆ ಮತ್ತು ಲವಂಗ ಹಾಕೊಂಡು ರುಬ್ಕೊಂಡ್ರೆ ಬಿರಿಯಾನಿ ತುಂಬ ಟೇಸ್ಟಾಗಿ ಬರುತ್ತೆ. ಸ್ವಲ್ಪ ಚಿಕನ್ ಮಸಾಲ, ಸ್ವಲ್ಪ ಬಿರಿಯಾನಿ ಪೌಡ್ರು, ಒಂದು ಸ್ಪೂನು ಧನಿಯಾ ಪೌಡ್ರು, ಇಷ್ಟೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಫ್ರೆಂಡ್, ಇವಾಗ ಚಿಕನ್ ಎಲ್ಲ ಚೆನ್ನಾಗಿ ಕುಕ್ಕಾಗಿ ಸೈಡಲ್ಲೆಲ್ಲ ಆಯಿಲ್ ಬಿಡ್ತಾ ಇದೆ. ಇದೇ ಟೈಮಲ್ಲಿ ನಾವು ಟೊಮೊಟೊ ಪ್ಯೂರಿ ಸೇರಿಸ್ಕೋಬೇಕು. ಟೊಮೊಟೊ 1 ಅಥವಾ 2 ಹಾಕೋಬೇಕಷ್ಟೇ, ತುಂಬಾ ಹುಳಿ ಆದರೆ ಬಿರಿಯಾನಿ ಚೆನ್ನಾಗಾಗಲ್ಲ. ನೆಕ್ಸ್ಟು ಪುದೀನ, ಕೊತ್ತಂಬರಿ, ಮೆಣಸಿನ್ಕಾಯಿ ರುಬ್ಬಿರೋ ಅಂಥ ಪೇಸ್ಟ್ ಹಾಕೋಬೇಕು. ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ಫ್ರೆಂಡ್, ಈ ಕಡೆ ನೀರಿಟ್ಟಿದ್ದೀನಿ. ನಾನು 2 ಲೋಟ ಅಕ್ಕಿ ತಗೊಂಡಿದ್ದೀನಿ 4 ಜನಕ್ಕೆ ಅಂತ. 3.5 ಕಪ್ ನೀರು ಇಟ್ಟಿದ್ದೀನಿ, ಅದು ಕುದಿಯೋಕೆ ಇಟ್ಟಿದ್ದೀನಿ. ಈ ಕಡೆ ಚಿಕನ್ ಕೂಡ ಚೆನ್ನಾಗೆಲ್ಲ ಬೆಂದು ಆಯಿಲ್ ಬಿಡ್ತಾ ಇದೆ ಸೈಡಿಂದ. ಅದು ನೀರು ಕುದ್ದಿದ ತಕ್ಷಣ ಚಿಕನ್ಗೆ ಹಾಕ್ತೀನಿ. ಓಕೆ, ನೀರು ಕೂಡ ಬಿಸಿಯಾಗಿತ್ತು, ಇವಾಗ ಹಾಕ್ತಾ ಇದ್ದೀನಿ.
ಎಷ್ಟು ಬೇಕಷ್ಟು ಉಪ್ಪು, ಮ್ಯಾರಿನೇಟ್ ಮಾಡುವಾಗ ಕೂಡ ಸ್ವಲ್ಪ ಉಪ್ಪು ಹಾಕೊಂಡಿರ್ತೀವಿ, ನೋಡ್ಕೊಂಡು ಹಾಕೊಳ್ಳಿ. ಇವಾಗ ಚೆನ್ನಾಗಿ ಕುದಿದೆ ಅದು ನೀರು. ಓಕೆ ಫ್ರೆಂಡ್, ಇವಾಗ ನೀರೆಲ್ಲ ಕುದೀತಾ ಇತ್ತು. ಇದೇ ಟೈಮಲ್ಲಿ ತೊಳೆದು ಒಂದು 10 ನಿಮಿಷ ನೆನೆಸಿರೋ ಅಂಥ ಅಕ್ಕಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಇವಾಗ ಕುದೀತಾ ಇದೆ. ಕುದಿದು ಎಲ್ಲ ಆಯಿಲ್ ಬಿಡ್ತಾ ಇದೆ ಸೈಡಲ್ಲಿ. ಇದೇ ಟೈಮಲ್ಲಿ ಸ್ವಲ್ಪ ನಿಂಬೆಹಣ್ಣು ಹುಳಿ ಸೇರಿಸ್ಕೋಬೇಕು. ನಿಂಬೆಹಣ್ಣು ಸೇರಿಸೋದ್ರಿಂದ ರೈಸು ಸಾಫ್ಟ್ ಆಗುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಅಂತ. ಇಲ್ಲ, ಆಫ್ ಮಾಡಿರೋ. ಇವಾಗ ಸ್ವಲ್ಪ ಕೊತ್ತಂಬರಿ ಪುದೀನ ಕಟ್ ಮಾಡ್ಕೊಂಡಿರೋ ಸೇರಿಸ್ತಿದ್ದೀನಿ. ನೆಕ್ಸ್ಟು 1 ಸ್ಪೂನ್ ತುಪ್ಪ ಸೇರಿಸ್ತಿದ್ದೀನಿ. ಇವಾಗ ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಓಕೆ, ಇವಾಗ ರೈಸು ಒಂದು 80% ಕುಕ್ ಆಗಬೇಕು. ಅದಾದಮೇಲೆ ದಮ್ ಹಾಕಬೇಕು. ಓಕೆ ಫ್ರೆಂಡ್, ಇವಾಗ ಒಂದು 80% ಕುಕ್ ಆಗಿದೆ. ಈ ಟೈಮಲ್ಲಿ ದಮ್ ಹಾಕಬೇಕು. ಇವಾಗ ಬಿರಿಯಾನಿ ಈ ಕಡೆ ಎತ್ತಿಟ್ಟು ಹೆಂಚಿಡಬೇಕು. ದೋಸೆ ತವ ಆದರೂ ಓಕೆ, ಚಪಾತಿ ಬೇಯಿಸೋದಿದ್ರೂ ಕೂಡ ಓಕೆ. ಇವಾಗ ಮತ್ತೆ ಬಿರಿಯಾನಿ ಪಾತ್ರೆನ ಹೆಂಚಿನ ಮೇಲೆ ಇಟ್ಟು ಬಿರಿಯಾನಿಗೆ ಲಿಡ್ ಕ್ಲೋಸ್ ಮಾಡಿ ಅದ್ರ ಮೇಲೆ ಭಾರವಾಗಿರೋ ವಸ್ತು ಏನಾದರೂ ಇಟ್ಟರೆ ನಡೆಯುತ್ತೆ. ಈ ಥರ ಇಟ್ಟು ಒಂದು 5 ಮಿನಿಟ್ಸ್, ಲೋ ಫ್ಲೇಮಲ್ಲಿ 5 ಮಿನಿಟ್ಸ್, ಹೈ ಫ್ಲೇಮಲ್ಲಿ 5 ಮಿನಿಟ್ಸ್ ಕುಕ್ ಮಾಡಿಕೊಂಡ್ರೆ ಬಿರಿಯಾನಿ ರೆಡಿ ಆಗಿ ಬಿಡುತ್ತೆ. ಇವಾಗ ದಮ್ ಹಾಕಿಟ್ಟಿದ್ದೀನಿ. ಲೋ ಫ್ಲೇಮಲ್ಲಿ 5 ನಿಮಿಷ ಕುಕ್ ಮಾಡಬೇಕು, ಹೈ ಫ್ಲೇಮಲ್ಲಿ 5 ನಿಮಿಷ ಕುಕ್ ಮಾಡಬೇಕು. ಈ ಕಡೆ ನನ್ನ ಹಸ್ಬೆಂಡ್ ಬಂದು ರಾಯ್ತಾಗೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಇವಾಗ ಬಿರಿಯಾನಿ ಎಲ್ಲ ರೆಡಿಯಾಗಿದೆ. ದಮ್ಮಿಂದ ತೆಗಿಬೇಕು, ಹೇಗಾಗಿದೆ ಅಂತ ನೋಡಬೇಕು. ಈ ಕಡೆ ರಾಯ್ತಾ ಕೂಡ ರೆಡಿಯಾಗಿದೆ. ನನ್ನ ಹಸ್ಬೆಂಡ್ ಸ್ಪೆಷಲ್ ಇದು ರಾಯ್ತಾ. ಓಕೆ ಫ್ರೆಂಡ್, ಇವಾಗ ಓಪನ್ ಮಾಡ್ತಾ ಇದ್ದೀನಿ. ಫ್ರೆಂಡ್, ಬಿರಿಯಾನಿ ಎಲ್ಲ ಆಯಿತು. ಊಟ ಮಾಡೋಣ ಅಂತ ಕೂತಿದ್ವಿ. ಈಗ ನನ್ನ ಹಸ್ಬೆಂಡಿಗೆ ಕೇಳೋಣ ಹೇಗಿದೆ ಟೇಸ್ಟ್ ಅಂತ. ಊಟ ಮಾಡ್ತಿದ್ದಾರೆ. ಹೆಂಗೈತೆ ಗಂಡ ಟೇಸ್ಟು? ಇಷ್ಟ ಆಯಿತಾ? ಥ್ಯಾಂಕ್ ಯು. ಇವಾಗ ನಾನು ಟೇಸ್ಟ್ ಮಾಡ್ತಾ ಇದ್ದೀನಿ, ಹೇಗಿದೆ ಅಂತ ನೋಡೋಣ. ತುಂಬಾ ಚೆನ್ನಾಗಿದೆ. ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ನೋಡಿ. ರೆಸಿಪಿ ಮಾತ್ರ ಸಖತ್ತಾಗಿದೆ. ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ. ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ. ಫ್ರೆಂಡ್, ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿರಿಯಾನಿ ರೆಸಿಪಿ ಹೇಗೆ ಬಂದಿತ್ತು ಅಂತ ತಿಳಿಸಿ. ಖಂಡಿತವಾಗ್ಲೂ ಮನೇಲಿ ಒಂದ್ಸತಿ ಟ್ರೈ ಮಾಡಿ ನೋಡಿ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು. ಹೋಟೆಲ್ಗಳಿಗಿಂತ ಚೆನ್ನಾಗಿ ಬಂದಿತ್ತು. ಇದಿಷ್ಟು ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬೈ ಬಾಯ್.